ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಎಂಬ ಗೃಹಿಣಿಯನ್ನ ಹತ್ಯೆ ಮಾಡಲಾಗಿತ್ತು. ಸಹೋದ್ಯೋಗಿಯ ಮಹಾಲಕ್ಷ್ಮಿಯನ್ನ ಕೊಂದು ಬಿಟ್ನಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಮಹಾಲಕ್ಷ್ಮಿಯ ಜೊತೆಗೆ ಕೆಲಸ ಮಾಡ್ತಿದ್ದವನ ಮೇಲೆ ಇದೀಗ ಅನುಮಾನ ಶುರುವಾಗಿದೆ. ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವಕ ಒಡಿಶಾ ಮೂಲದವನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಂದೇ ಸ್ಟೋರ್ನಲ್ಲಿ ಮಹಾಲಕ್ಷ್ಮಿ ಮತ್ತು ಯುವಕ ಕೆಲಸವನ್ನ ಮಾಡ್ತಾ ಇದ್ರು. ಸೆಪ್ಟೆಂಬರ್ 1ರಂದು ಇಬ್ರು ಕೂಡ ಕೆಲಸಕ್ಕೆ ಹಾಜರಾಗಿದ್ರು, ಬಂದಿದ್ರು. ಸೆಪ್ಟೆಂಬರ್ 2ರಂದು ವಾರದ ರಜೆಯನ್ನ ಅಂದ್ರೆ ವೀಕ್ಲಿ ಆಫ್ ಅನ್ನ ಮಹಾಲಕ್ಷ್ಮಿ ತಗೊಂಡಿದ್ಲು. ಅದಾದ್ಮೇಲೆನೆ ಈಕೆಯ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಈಕೆಯ ಪತ್ತೆನೇ ಇರೋದಿಲ್ಲ. ಹಾಗಾಗಿ ಈತನ ಮೇಲೆ ಈಕೆಯ ಜೊತೆಗೆ ಫ್ಯಾಷನ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯೇ ಕೊಲೆ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಆತ ಒಡಿಶಾ ಮೂಲದವನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಸದ್ಯಕ್ಕೆ ಆತನ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದ್ದು ಆತ ಒಡಿಶಾಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮಹಾಲಕ್ಷ್ಮಿಯ ಹತ್ಯೆ ಪ್ರಕರಣ ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದುವರೆಗೂ ಕೂಡ ಹಂತಕನ ಗುರುಹೇ ಪತ್ತೆಯಾಗ್ತಾ ಇಲ್ಲ. ಈ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಬಹಳ ಗಂಭೀರವಾಗಿ ಅದನ್ನ ತಗೊಂಡಿದ್ದೇವೆ. ಯಾಕೆಂದ್ರೆ ಇಡೀ ಬೆಂಗಳೂರನ್ನೇ ತಲ್ಲಣಿಸ್ತಕ್ಕಂಥ ಒಂದು ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒರಿಸ್ಸಾದಲ್ಲಿ ಅವರು ಇದ್ದಾನೆ ಅಂತ ಹೇಳಿ ಗುರುತಚ್ಚಿ ಅದನ್ನು ಅವನೇ ಮಾಡಿದ್ದಾನೆ ಅಂತ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಮೇಲೆ ಪೊಲೀಸ್ನವರು ಈಗ 3-4 ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ. ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಅಂತ ಹೇಳಿ ಮಾಹಿತಿ ಇದೆ. ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ, ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು. ಸರ್, ಒಂದಿಬ್ಬರನ್ನ ಕಸ್ಟಡಿ ತಗೊಂಡಿದ್ದಾರೆ, 2-3 ಜನ ತಗೊಂಡಿದ್ರು. ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಒಂದು ಸಂದೇಹ ಬಂದಿದೆ. ಅದರಿಂದ ಅವನನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಇದೀಗ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆಕೆಯ ಜೊತೆಗೆ ಯಾರು ಒಡನಾಟದಲ್ಲಿದ್ರು ಅವರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕುಟುಂಬದ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಇದೀಗ ಆಕೆಯ ಸಹೋದ್ಯೋಗಿಯೇ ಆಕೆಯ ಕೊಲೆ ಮಾಡಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಆತ ಒರಿಸ್ಸಾ ಮೂಲದವನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಮಧುಶ್ರೀ, ಒಂದು ಕೊಲೆ ಆದ ನಂತರದಲ್ಲಿ ಪೊಲೀಸರಿಗೆ ಸಾಕಷ್ಟು ಜನರು ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂಥವ್ರು ಯಾರೆಲ್ಲ ಇರ್ತಾರೆ ಅವರ ಮೇಲೆ ಅನುಮಾನ ಮೂಡುವಂಥದ್ದು ಸಹಜ. ಅವರನ್ನ ಪೊಲೀಸ್ ಠಾಣೆಗೆ ಕರೆ ತಂದು ವಿಚಾರಣೆಯನ್ನು ನಡೆಸುವಂತ ಕೆಲಸ ಕೂಡ ಈಗಾಗಲೇ ಆಗಿರುವಂಥದ್ದು. ಇದೆಲ್ಲದರ ಹೊರತಾಗಿ ಈಗ ಮತ್ತೋರ್ವ ವ್ಯಕ್ತಿಯ ಮೇಲೆ ಪೊಲೀಸರಿಗೆ ಬಲವಾದಂತಹ ಅನುಮಾನ ಮೂಡಿರುವಂಥದ್ದು. ಆತ ಒರಿಸ್ಸಾ ಮೂಲದವನು ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಆತ ಏನು ಮಹಾಲಕ್ಷ್ಮಿ ಕೆಲಸ ಮಾಡ್ತಾ ಇದ್ದಂತಹ ಫ್ಯಾಷನ್ ಫ್ಯಾಕ್ಟರಿ ಏನಿದೆ ಅಲ್ಲೇ ಆತನು ಕೂಡ ಕೆಲಸ ಮಾಡ್ಕೊಂಡಿದ್ದ. ಆತನಿಗೆ ಮಹಾಲಕ್ಷ್ಮಿ ಮೇಲೆ ಪ್ರೀತಿ ಆಗಿತ್ತು. ಅದೇ ಪ್ರೀತಿ ನಿರಾಕರಿಸಿದಕ್ಕೆ ಈ ರೀತಿಯಾಗಿ ಕೊಲೆ ಮಾಡಿ ಅದಾದ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾನ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೂ ಕೂಡ ಕಾರಣ ಇದೆ. ಯಾವಾಗ ಮಹಾಲಕ್ಷ್ಮಿ ಕೊಲೆ ಆಗತ್ತೆ, ಸೆಪ್ಟೆಂಬರ್ 2ಕ್ಕೆ ಮಹಾಲಕ್ಷ್ಮಿ ರಜೆ ಹಾಕೊಂಡಿರ್ತಾರೆ, ವೀಕ್ಲಿ ಆಫ್ ಅನ್ನು ತೆಗೆದುಕೊಂಡಿರ್ತಾರೆ. ಅದೇ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಮತ್ತೊಬ್ಬ ಯುವಕ ಕೂಡ ಕಾಣೆಯಾಗಿರುವಂತದ್ದು. ಅಂದಿನಿಂದ ಇಂದಿನವರೆಗೂ ಕೂಡ ಆತ ಮತ್ತೆ ಕೆಲಸಕ್ಕೆ ಹಾಜರಾಗಿಲ್ಲ. ಹಾಗಾಗಿ ಆತನ ಮೇಲೆ ಈಗ ಪೊಲೀಸರು ಬಲವಾದಂತಹ ಒಂದು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದೇ ಒಂದು ನಿಟ್ಟಿನಲ್ಲಿ ಆತ ಒರಿಸ್ಸಾಗೆ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಯ ಮೇಲೆ ಬೆಂಗಳೂರು ಪೊಲೀಸರ ಒಂದು ತಂಡ ಒರಿಸ್ಸಾಗೆ ತೆರಳಿ ಆತನ ಪತ್ತೆಗೆ ಮುಂದಾಗಿರುವಂತದ್ದು. ಆದ್ರೆ ಆತ ಎಲ್ಲೂ ಕೂಡ ಕಾನ್ಸ್ಟೆಂಟ್ ಆಗಿ ನಿಂತ್ಕೋತಾ ಇಲ್ಲ. ಆತನ ಮೂವ್ಮೆಂಟ್ ಇರುವಂತಹ ಕಾರಣದಿಂದಾಗಿ ಅವನನ್ನ ಫಾಲೋ ಮಾಡುವಂತಹ ಕೆಲಸ ಕೂಡ ಸದ್ಯಕ್ಕೆ ಆಗ್ತಾ ಇದೆ. ಅವನು ಸಿಕ್ಕ ನಂತರದಲ್ಲಿ ಕೊಲೆಗಾರ ಅವನೇನ ಅಥವಾ ಬೇರೆ ಯಾರಾದ್ರೂ ಇದ್ದಾರ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಸ್ಪಷ್ಟತೆ ಸಿಗಬೇಕಾಗಿದೆ. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.